ಏನ್ ಸ್ವಾಮಿ, ನೈನಿ ವಿಶಾಲ್ಗೆ ರಕ್ಷಾ ಕವಚ ಅಲ್ವಾ? ಅಲ್ಲ ಜಗದೀಶ, ಅಲ್ಲ ಜಗದೀಶ, ಅಲ್ಲ ಜಗದೀಶ, ಅಲ್ಲ ಜಗದೀಶ, ಅಲ್ಲ ಜಗದೀಶ. ನನಗ್ ಗೊತ್ತು, ಈ ಹಳ್ಳಿ ಹುಡುಗಿ ಅಮೆರಿಕಾದಿಂದ ಓದ್ ಬಂದಿರೋನ್ನ ಅಪಾಯದಿಂದ ರಕ್ಷಣೆ ಮಾಡ್ತಾಳ. ಇವಳು ನನ್ನ ಮೊಮ್ಮಗನಿಗೆ ರಕ್ಷಾ ಕವಚ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಸುಳ್ಳು ಹೇಳಿ ನನ್ನ ಮಗ ಜಗದೀಶನ ಯಾಮಾರಿಸಿ ಇಲ್ಲಿರೋದಕ್ಕೆ ಬಂದಿದ್ದಾಳೆ ಅನಿಸ್ತು. ಇಲ್ಲ, ಹಾಗಾಗಲ್ಲ ಸ್ವಾಮಿ. ಇನ್ನೊಂದ್ಸಲ ನೈನಿ ಕೈನ ನೋಡಿ. ನಾನು ನೋಡಬೇಕಾದ್ದನ್ನು ನೋಡಿಯಾಗಿದೆ. ಮುಂದೇನು ನಡೆಯಬಹುದೋ ಅದು ನನಗೆ ಗೊತ್ತು. ಒಂದು ಸಾರಿ ನೋಡಿದರೂ 100 ಸಾರಿ ನೋಡಿದರೂ ನಾನು ಹೇಳಿದ್ದೇ ನಡೆಯುತ್ತೆ. ನಾನು ಹೇಳಿದ್ದು ಯಾವತ್ತಿಗೂ ತಪ್ಪಿಲ್ಲ. ಆದ್ರೂ ಸರಿ, ಇನ್ನೊಂದ್ಸಲ ನೋಡಿ ಸ್ವಾಮಿ. ಚಿಕ್ಕಮ್ಮ, ದೊಡ್ಡವರು ಅಂತ, ಅದರಲ್ಲೂ ಸ್ವಾಮಿಗಳಂತ ತೊಂದರೆ ಕೊಡಬಾರ್ದು ಅಂತ ನೀನೇ ಹೇಳ್ತಿದ್ದೆ ಇಷ್ಟು ದಿನ. ಈಗ ಸ್ವಾಮೀಜಿಗಳನ್ನ ಯಾಕೆ ತೊಂದರೆಗೆ ಸಿಗಾಕ್ಸ್ತಿದ್ಯಾ ನೀನು? ನೀವು ಊಹೆ ಮಾಡಿದ್ದು ನಡೀಲಿಲ್ಲ ಅಂತ ಫೀಲ್ ಆಗಬೇಡಿ. ಈ ಶಾಕಲ್ಲಿ ಇನ್ನೂ ಜಾಸ್ತಿ ಕುಡಿತಾಳೋ ಏನೋ. ಅವಸರದಲ್ಲಿ ವಿಶಾಲ್ ನಿಲ್ಸು. ಸ್ವಾಮೀಜಿಯವರ ಮಾತು ಮೀರೋದಿಕ್ಕೆ ನಿನಗೆಷ್ಟು ಧೈರ್ಯ ಅಹಲ್ಯ? ಸ್ವಾಮೀಜಿ ಅಂದ್ರೆ ನನಗೂ ಗೌರವನೇ. ಅವ್ರ ಮಾತನ್ನ ನಾನು ಮೀರಲ್ಲ ಅತ್ತೆ. ಆದ್ರೆ ನಯನಿಗೋಸ್ಕರ. ಅಹಲ್ಯಕ್ಕ, ನಿಮ್ಮಂತ ದೊಡ್ಡವ್ರ ಮುಂದೆ ನಾನು ಮಾತಾಡಬಾರ್ದು. ಆದ್ರೆ ಒಂದು ಮಾತು ಹೇಳಬೇಕು ಅನ್ಕೊಂಡಿದ್ದೀನಿ. ಸುಳ್ಳು ಹೇಳಿ ಅನ್ಯಾಯವಾಗಿ ವಿಶಾಲ್ ಜೀವನ ಜೊತೆ ಆಟ ಆಡ್ತಿರೋ ಈ ಹುಡುಗಿ ನಿಮಗೆ ನಮ್ಗಿಂತ ಅವಳೇ ಹೆಚ್ಚಾಗೋದ್ಲಾ? ಶಬರಿ ಅತ್ತೆ, ನಾನು ಜಾಸ್ತಿ ಮಾತಾಡಿದ್ರೆ ನನಗೆ ಕ್ಷಮಿಸಿ. ಇಲ್ಲ ಪರಶುರಾಮ್, ನೀ ಮಾತಾಡಿದ್ದು ಸರಿನೇ. ನಾನು ಕೂಡ ಸ್ವಾಮೀಜಿಯವರು ಏನು ಹೇಳ್ತಾರೋ ಅದಕ್ಕೆ ಕಾಯ್ತಾ ಇದ್ದೆ. ಇನ್ಯಾರ ಮಾತು ನಾನು ಕೇಳಲ್ಲ. ನೈನಿ ಜೊತೆ ಆಗಿರೋದು ಅದು ಮದುವೆನೇ ಅಲ್ಲ, ಅದು ಮದುವೆನೇ ಅಲ್ಲ, ಅದು ಮದುವೆನೇ ಅಲ್ಲ, ಅದು ಮದುವೆನೇ ಅಲ್ಲ, ಅದು ಮದುವೆನೇ ಅಲ್ಲ. ಅವಳು ನನ್ನ ಹೆಂಡತಿ ಅಲ್ಲ ಅಂತ ನನ್ನ ಮೊಮ್ಮಗ ಮೊದಲೇ ಹೇಳಿದಾನೆ. ಈಗ ನಾನು ಹೇಳ್ತಾ ಇದ್ದೀನಿ, ಕೇಳಿ. ಆ ಮದುವೆನ ನಾನು ಕೂಡ ಒಪ್ಕೊಳ್ಳಲ್ಲ, ನಾನು ಕೂಡ ಒಪ್ಕೊಳ್ಳಲ್ಲ, ನಾನು ಕೂಡ ಒಪ್ಕೊಳ್ಳಲ್ಲ, ನಾನು ಕೂಡ ಒಪ್ಕೊಳ್ಳಲ್ಲ. ವಿಶಾಲ್, ನೀ ಏನ್ ಬೇಜಾರು ಮಾಡ್ಕೋಬೇಡಪ್ಪ. ನಿಮ್ಮಪ್ಪ ಮಾಡಿದ ತಪ್ಪನ್ನ ನಾನ್ ಸರಿ ಮಾಡ್ತೀನಿ. ಸ್ವಾಮೀಜಿಗಳಿಗೆ ಈ ನಿನ್ ಜಾತಕ ತೋರಿಸಿ ನಿನಗೆ ಮತ್ತೆ ಮದುವೆ ಮಾಡ್ತೀನಿ, ನಿನಗೆ ಮತ್ತೆ ಮದುವೆ ಮಾಡ್ತೀನಿ, ನಿನಗೆ ಮತ್ತೆ ಮದುವೆ ಮಾಡ್ತೀನಿ, ನಿನಗೆ ಮತ್ತೆ ಮದುವೆ ಮಾಡ್ತೀನಿ. ಅಮ್ಮ, ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಮ್ಮ. ನೈನಿಗೆ ಅನ್ಯಾಯ ಮಾಡಿದೆ ಅಂತ ಸಂಕಟ ಪಡ್ತಿರೋ ನಾನು ನೀವು ಹಾಗೆ ಮಾಡಿದ್ರೆ ನಾನೇನಾಗ್ತಾನೋ ಗೊತ್ತಿಲ್ಲಮ್ಮ. ನೀನು ಆ ಹುಡುಗಿಗೆ ಏನು ಅನ್ಯಾಯ ಮಾಡಿದ್ಯೋ?
ಕಷ್ಟದಲ್ಲಿದ್ರೆ ಸಹಾಯ ಮಾಡು. ದಾರಿ ತೋರಿಸ್ಬೇಕು ಅಂತ ಇದ್ರೆ ನಮ್ಮ ಮನೇಲಿ ಮನೆ ಕೆಲಸವಳನ್ನಾಗಿ ಮಾಡು. ಅದನ್ನ ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಈ ಮನೆ ಸೊಸೆ ಮಾಡಿ ದೊಡ್ಡ ತಪ್ಪು ಮಾಡಿದ್ಯೋ ನೀನು. ನೀ ಏನ್ ಮಾತಾಡ್ಬೇಡ. ನಡೆದಿದ್ದೆಲ್ಲ ಕೆಟ್ಟ ಕನಸು ಅನ್ಕೊಂಡು ವಾಪಸ್ ಹೋದ್ರೆ ಅವಳಿಗೆ ಒಳ್ಳೇದು. ನಮ್ಮಮ್ಮನ್ನ ಸಾವು ಬದುಕಿನ ಮಧ್ಯೆ ಸಿಗಾಕ್ಸಿರೋ ನಿನಗೆ ಇದು ನಿನಗೆ ಆಗ್ಲೇಬೇಕಾಗಿತ್ತು. ಹೊರಟೋಗಿಲ್ಲಿಂದ. ಯಜಮಾನ್ರೆ, ಮದ್ವೆ ಅಂದ್ರೆ ಜನ್ಮ ಜನ್ಮಗಳ ಸಂಬಂಧ. ಜೊತೆಯಾಗಿ ಬಾಳದ್ರೇನೆ ತಾಳಿಗೊಂದು ಅರ್ಥ. ನೀನೇನೇ ಹೇಳಿದ್ರು ಸ್ವಾಮೀಜಿಯವ್ರು ಹೇಳಿದ್ಮೇಲೆ ನಿನ್ ಮಾತು ಯಾರು ಕೇಳಲ್ಲ. ನಡಿಯಾಚೆ. ನಾನು ಹೊರಟೋದ್ರೆ ಯಜಮಾನ್ರನ್ನ ಹೇಗೆ ಕಾಪಾಡ್ಕೊಳ್ಳೋದು? ಅಮ್ಮ ನೈನಿ, ಲಗೇಜ್ ಏನೂ ಇಲ್ಲ, ನೀನ್ ಆರಾಮಾಗಿ ನಿಮ್ಮ ಊರಿಗೆ ಹೋಗ್ಬೋದು. ಸ್ವಾಮಿಗಳೇ, ನನ್ನ ಕೈ ರೇಖೆಗಳನ್ನ ನೋಡಿ ನಾನು ಅವ್ರಿಗೆ ರಕ್ಷಾ ಕವಚ ಅಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ನಾನು ಅಮ್ಮವ್ರಿಗೆ ಕೊಟ್ಟಿರೋ ಮಾತನ್ನ ಕಾಪಾಡ್ಕೋಬೇಕು. ನಾನು ನನ್ನ ಶಕ್ತಿನೆಲ್ಲ ಮೀರಿ ನನ್ನ ಗಂಡಂಗೆ ಬರೋ ಅಪಾಯಗಳನ್ನೆಲ್ಲ ತಡಿಬೇಕು ಅಂತ ಇಲ್ಲಿದ್ದೀನಿ. ಆ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ಯಜಮಾನ್ರನ್ನ ಕಾಪಾಡ್ಕೋತೀನಿ ಸ್ವಾಮೀಜಿ. ನಮ್ಮಮ್ಮನ ಹತ್ರ ನೀನು ಯಾವಾಗಲೇ ಮಾತಾಡ್ದೆ. ಬಾಯ್ ಬಿಟ್ರೆ ಸುಳ್ಳು. ಬದಲಾಗಿ ನಿನ್ನಿಂದಾಗಿ ನಮ್ಮಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ. ಆ ಅಮ್ಮವ್ರಲ್ಲ ಯಜಮಾನ್ರೆ, ದೇವಮ್ಮನವರು. ಗಾಯತ್ರಿ ದೇವಿ ಜೊತೆ ನೀನು ಮಾತಾಡಿದ್ಯಾ? ಅವಳ ಮಾತನ್ನ ತಲೆಗೆ ಹಾಕೋಬಿಡಿ ಸ್ವಾಮೀಜಿ. ಮನೆಗೆ ಬಂದಾಗಿಂದ ಒಂದೇ ಮಾತು, ಸತ್ತು ಹೋಗಿರೋ ಗಾಯತ್ರಿ ಅಕ್ಕಂಗೂ ಈ ನಯನಿ ಮಾತು ಕೊಟ್ಟಿದ್ದಳಂತೆ ವಿಶಾಲ್ನ ಕಾಪಾಡ್ತೀನಿ ಅಂತ. ನನ್ನ ಮಾತನ್ನ ನಂಬಿ ನಾನು ದೇವಮ್ಮನವ್ರಿಗೆ ಮಾತು ಕೊಟ್ಟಿದ್ದೀನಿ. ಬಾಯಿ ಮುಚ್ಚೆ. ಬಂದಾಗಿಂದ ನನ್ನನ್ನು ನಂಬಿ ಅಂತ ಹೇಳಿ ನಮ್ಮನ್ನೆಲ್ಲ ಹುಚ್ಚರನ್ನ ಮಾಡ್ತಾ ಬಂದಿದ್ಯಾ. ನೀ ಹೇಳೋ ಸುಳ್ಳುಗಳನ್ನ ನಂಬೋ ಅವಶ್ಯಕತೆ ನಮಗೇನಿದೆ? ಇವರೆಲ್ಲರೂ ಬಲವಂತದಿಂದ ನೈನಿ ಭಯ ಪಟ್ಕೊಂಡು ತನಗೆ ಭವಿಷ್ಯ ಗೊತ್ತಿದೆ ಅಂತ ಹೇಳ್ಬಿಟ್ರೆ ಹಾಗಾಗ್ಬಾರ್ದು. ನೀವ್ ಎಷ್ಟು ಕೇಳಿದ್ರು ಏನು ಕೇಳ್ತಿಲ್ಲ ಅಂದ್ರೆ ನಿಲ್ಸು ನೈನಿ. ಇವಾಗ ನೀನು ಮಾತಾಡದೆ ಇರೋದೇ ಒಳ್ಳೇದು. ನಾನು ಮಾತಾಡ್ದಿದ್ರೆ ತುಂಬಾ ಅನಾಹುತಗಳಾಗ್ಬಿಡುತ್ತೆ. ಯಜಮಾನ್ರೆ, ನೀವ್ ವಿಷ ಬೆರೆಸಿದ ಹಾಲನ್ನು ಕುಡಿಯೋದ್ ತಡೆದಿದ್ದು ನಿಜ ಅಲ್ವಾ? ನಿಮ್ಮನ್ನ ಅವತ್ತು ರಸ್ತೆ ಅಪಘಾತದಲ್ಲಿ ನಿಮ್ಗೆ ಅನಾಹುತ ಆಗುತ್ತೆ ಅಂತ ರಸ್ತೆ ಮಧ್ಯೆ ನಿಂತಿದ್ದು ನಾನೇ ತಾನೇ? ಪ್ಲೀಸ್ ನೈನಿ, ಈಗೇನು ಮಾತಾಡ್ಬೇಡ ನೀನು. ಕೃತಜ್ಞತೆ ಇದ್ದಿದ್ರೆ ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿರ್ಲಿಲ್ಲ. ಇವಾಗ ಇಲ್ಲಿ ನಾನು ಹೇಳೋದಕ್ಕೆ ಏನು ಉಳಿದಿಲ್ಲ. ಅಜ್ಜಿ ನಿರ್ಧಾರದ ವಿರೋಧವಾಗಿ ನಾನು ಬರಲ್ಲ. ನೀನು ಇಲ್ಲಿಂದ ಹೊರಟೋಗ್ಬೇಕು ಅಷ್ಟೇ. ದಟ್ಸ್ ಆಲ್. ಸ್ವಾಮಿಗಳೇ, ನೀವು ನನ್ನ ಕೈ ರೇಖೆ ನೋಡಿ ತಿಳ್ಕೊಳ್ಳೋರು ನನ್ನ ಮನ್ಸನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನನಗೇನಾದ್ರೂ ಪರವಾಗಿಲ್ಲ, ನಾನು ವಿಶಾಲ್ ಯಜಮಾನ್ರ ಜೀವನ ಕಾಪಾಡಕ್ಕೆ ಬದುಕಿರೋದು ಅಂತ ನೀವು ಒಂದು ಮಾತು ಹೇಳಿ ಸಾಕು. ನಾನು ಹೊರಟೋದ್ರೆ ಇವರನ್ನ ಅಪಾಯದಿಂದ ಯಾರು ಕಾಪಾಡ್ತಾರೆ? ಇಷ್ಟು ಸಾರಿ ಹೇಳ್ತಿದ್ದಾಳೆ ಅಂದ್ರೆ ಇನ್ನೊಂದ್ಸರ್ತಿ ಅವಳ ಕೈ ನೋಡಿ ಸ್ವಾಮಿ. ಅಂದ್ರೆ ಏನು? ಸುಮ್ಮನೆ ಬೇಕು ಅಂತ ಸ್ವಾಮೀಜಿಯವ್ರು ಸುಳ್ಳು ಹೇಳ್ತಿದ್ದಾರೆ ಅಂತನಾ? ಒಂದ್ಸಲ ಹೇಳ್ತಾರೆ, ಪದೇ ಪದೇ ಹೇಳಿ ಅಂದ್ರೆ ಮಾತಾಡ್ದಿರ ಹೋಗ್ತಾ ಇರ್ತಾರಷ್ಟೇ. ಆಮೇಲೆ ನಿಮ್ಮಿಷ್ಟ, ನಷ್ಟ ಆಗೋದು ನಮ್ಗೆ ತಾನೇ. ನನ್ನ ಮಾತನ್ನ ನೀವು ಮೀರಿ ನನ್ನನ್ನು ಅನುಮಾನಿಸುತ್ತಿರುವಂತಿದೆ.
ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಬೇರೆ ಯಾರನ್ನಾದರೂ ಕರೆಸಿ ಈ ಹುಡುಗಿಯ ಕೈಯನ್ನು ಪರೀಕ್ಷಿಸಲು ಹೇಳಿ. ಕೋಪ ಮಾಡ್ಕೋಬೇಡಿ ಸ್ವಾಮಿ, ನೀವು ಹೇಳಿದ್ದನ್ನೇ ಕೇಳ್ತೀವಿ. ನಯನಿಯಂತೂ ಈ ಮನೆಯಲ್ಲಿ ಇರಕೂಡದು. ಸಾಧ್ಯವಾದಷ್ಟು ಬೇಗ ಅವಳನ್ನು ಊರಿಗೆ ಕಳುಹಿಸಿಬಿಡಿ. ಮತ್ತೆ ನನ್ನ ಮೊಮ್ಮಗನಿಗೆ ರಕ್ಷಣೆ ಇನ್ಯಾರು ಮಾಡ್ತಾರೆ ಸ್ವಾಮಿ? ಈಗ ಏನು ಹೇಳಲಾರೆ. ಇದೆಲ್ಲವೂ ಮುಗಿದ ನಂತರ ನೀವು ನನ್ನನ್ನು ಆಶ್ರಮದಲ್ಲಿ ಭೇಟಿ ಮಾಡಿ. ವಿಶಾಲ್ನನ್ನು ಕಾಪಾಡುವ ಹುಡುಗಿಗೋಸ್ಕರ ನಾನು ಆಶ್ರಮದಲ್ಲಿ ಪೂಜೆ ಮಾಡುತ್ತೇನೆ. ನೀವು ಹೇಳಿದಿರಿ ಅಂದ್ರೆ ನಮಗೆ ಧೈರ್ಯ ಇರುತ್ತೆ ಸ್ವಾಮಿ. ನೀವು ಪೂಜೆ ಮಾಡಿ ಸ್ವಾಮಿ. ನನ್ನ ಮೊಮ್ಮಗನ ರಕ್ಷಣೆ ಮಾಡೋ ಹುಡುಗಿ ಖಂಡಿತ ಸಿಗ್ತಾಳೆ. ವಿಶಾಲಕ್ಷಮ್ಮ ತಾಯಿ, ಯಾಕೆ ನನ್ನ ಜೀವನದ ಜೊತೆ ಹೀಗೆ ಆಟ ಆಡ್ತಿದ್ಯಾ ನೀನು? ನೀನ್ ಹೇಳಿದ್ದಕ್ಕೆ ಅಲ್ವಾ ನಾನು ಇಷ್ಟು ದೂರ ಬಂದಿದ್ದು. ಯಾಕೆ ಯಾರು ನನ್ನ ಇಲ್ಲಿ ಅರ್ಥನೇ ಮಾಡ್ಕೋತಿಲ್ಲ? ಏನೇ ಯೋಚನೆ ಮಾಡ್ತಿದ್ಯಾ? ನಡಿ ಆಚೆ. ಇನ್ನು ಹಾಲಲ್ಲಿ ವಿಷ ಬೆರೆಸಿದ್ದು ಅಂತ ಪ್ರೂವ್ ಆಗಿಲ್ವಲ್ಲ? ಮತ್ತೆ ನೀನ್ ಅದನ್ನೇ ಹೇಳ್ತಿದ್ದಿಲ್ಲ ವಿಕ್ರಾಂತ್, ಹೋಗು ಹೊರಗೆ. ಒಂದ್ ನಿಮಿಷ ನಿಲ್ಲಿ ಯಜಮಾನ್ರೆ. ಆ ವಿಷ ಬೆರೆಸಿದ್ ಯಾರು ನನ್ ಕಂಡು ಹಿಡಿತೀನಿ ಅಂತ ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ನಲ್ವಾ? ಅಲ್ಲಿವರೆಗಾದ್ರೂ ನನ್ನನ್ನ ಇಲ್ಲಿರಕ್ ಬಿಡಿ. ಬಲವಂತವಾಗಿ ನನ್ನ ಆಚೆ ಹಾಕಿದ್ರೆ ಯಜಮಾನ್ರಿಗೆ ಅಪಾಯ ತರದ್ ಯಾರು ಅಂತ ನಿಮ್ಗೆ ಯಾವತ್ತೂ ಗೊತ್ತಾಗಲ್ಲ. ನಿಜಾನೇ. ಬೇಕಾಗಿಲ್ಲ. ಇದು ನನ್ನ ಮನೆ. ನಾನು ಇಲ್ಲಿ ನನ್ನವ್ರ ಜೊತೆ ಇರ್ತೀನಿ. ನನಗೆ ಯಾವ ಭಯನೂ ಇಲ್ಲ. ಶತ್ರುಗಳು ಯಾರು ಅಂತ ನಾನೇ ಕಂಡು ಹಿಡಿತೀನಿ. ನೀನು ಹೊರಡು. ನೀನು ಈ ಮನೇಲಿ ಇರೋವರೆಗೂ ನಮ್ಮಮ್ಮ ವಿಷ ಕುಡಿದು ತಲೆ ತಿರುಗಿ ಬಿದ್ದಿರೋ ವಿಷಯನೇ ನೆನಪಾಗುತ್ತೆ. ಅಮ್ಮವ್ರಿಗೆ ಹಾಗಾಗ್ಬೇಕು ಅಂತ ನಾನು ಬಯಸ್ಲಿಲ್ಲ ಯಜಮಾನ್ರೆ. ಅಮ್ಮವ್ರ ಬಗ್ಗೆ ನಾನು ಬೇಡಮ್ಮ, ಬೇಡ. ಇವಾಗ್ಲೇನೆ ನಿನ್ನ ಗೌರವನ, ನಿನ್ನ ಅಭಿಮಾನನ ಮಣ್ಪಾಲ್ ಮಾಡಿದ್ರು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನಿಂತಿದೀಯ. ಇನ್ ಸಾಕಮ್ಮ, ನೀನ್ ಇಲ್ಲಿಂದ ಹೋಗೋದೇ ಒಳ್ಳೇದಮ್ಮ. ಹೊರಟ್ಬಿಡು. ಬಾಮ್ಮ. ಬಾಮ್ಮ. ಬಾವ, ಹೆಣ್ಮಗಳನ್ನ ಬರೀ ಕೈಲಿ ಕಳಿಸ್ಬಾರ್ದು. ಬಾಮ್ಮ. ನಿಲ್ಲು ಜಗದೀಶ್. ಗೊತ್ತೋ ಗೊತ್ತಿಲ್ಲದೆ ಎಲ್ರಿಗೂ ಒಳ್ಳೇದೇ ಮಾಡಿದಾಳೆ. 2 ಸಲನು ವಿಶಾಲ್ನಿಗೆ ಏನೂ ಅಪಾಯ ಆಗ್ಲಾರ್ದಂಗೆ ನೋಡ್ಕೊಂಡಿದ್ದಾಳೆ. ಅಜ್ಜಿ ನನ್ನ ಒಂದ್ಸಲ ಕಾಪಾಡಿದಾಳೆ. ನೀನ್ ಸುಮ್ಮನೆ ಇರೋ. ಅತ್ತೆನ ಪೂರ್ತಿಯಾಗಿ ಮಾತಾಡೋದಕ್ ಬಿಡು. ನೈನಿ, ನೀ ಮಾಡಿದ ಒಳ್ಳೆ ಕೆಲಸಕ್ಕೆ ನಾವು ಕೃತಜ್ಞತೆ ಹೇಳಲೇಬೇಕು. ಅಜ್ಜಿ, ಡ್ಯಾಡಿ ಆಸ್ತಿನೆಲ್ಲ ನೈನಿ ಹೆಸರಿಗೆ ಬರೆದಿದ್ದಾರೆ ಅಲ್ಲ, ಅದು ಸಾಲಲ್ವಾ? ವಿಶಾಲ್, ನೈನಿ ಹೆಸರಿನಲ್ಲಿ ಆಸ್ತಿ ಬರೆದಿಲ್ಲ. ನಿನ್ನ ಹೆಂಡತಿ ಹೆಸರಲ್ಲಿ ಬರೆದಿದ್ದಾರೆ. ಅವಳು ನಿನಗೆ ಹೆಂಡತಿನೇ ಅಲ್ಲ ಅಂದಮೇಲೆ, ನೀನು ಆ ಮದುವೆನೇ ಒಪ್ಕೊಂಡಿಲ್ಲ ಅಂದಮೇಲೆ ಈ ಆಸ್ತಿ ನೈನಿದಲ್ಲವೇ ಅಲ್ಲ. ಇಲ್ಲೋಡು, ಈ ಮನೆಯಿಂದ ಯಾರು ಖಾಲಿ ಹೊಟ್ಟೆಲಿ ಹೋಗಬಾರ್ದು. ಊಟ ಆದ್ಮೇಲೆ ಜಗದೀಶ್ ನಿನ್ನ ಬಿಟ್ಟು ಬರ್ತಾನೆ. ಅದೇನೋ ಆದಷ್ಟು ಬೇಗ ತಂದ್ಕೊಡಿ. ನನ್ನ ಕೈಯಾರೆ ನಾನೇ ಅವಳಿಗೆ ಕೊಟ್ಟು ಕಳಿಸ್ಕೊಡ್ತೀನಿ. ನೈನಿ, ಏನ್ ತಿಂತೀಯಾ? ಏಯ್, ಏನೋ ಒಂದು ತಂದು ಮುಖದಲ್ಲಿ ಬಿಸಾಕೆ. ಎಷ್ಟೊತ್ತಂತ ಅವಳನ್ನ ಇಲ್ಲೇ ಇರೋದಕ್ಕೆ ಬಿಡ್ತೀಯಾ? ಏಯ್, ಇಲ್ಲಿ ಯಾರು ಇಲ್ದೆ ನನ್ನ ಅನಾಥಳಾಗಿ ಬಿಟ್ಟು ಹೋಗಿದ್ದೀರಲ್ಲೋ? ನೀನು ಅನಾಥೆ ಅಲ್ಲ ಅಕ್ಕ. ಆ ಗರ್ಭ ಶ್ರೀಮಂತಳು. ಜಗದೀಶ್ ಬಾವನ ಆಸ್ತಿನ ಅನುಭವಿಸ್ಬೇಕಿರೋ ಮಹಾರಾಣಿ ನೀನು. ಏಯ್, ಪೇಷಂಟ್ ಥರ ಇಲ್ಲಿ ಹಾಸಿಗೆ ಮೇಲೆ ಬಿದ್ಕೊಂಡಿದ್ರೆ ನೀನೇನೋ ಕನ್ಸ್ ಕಾಣ್ತಿದ್ಯಾ? ಅಕ್ಕ,
ವಿಷಯ ಗೊತ್ತಾದ್ರೆ ಖುಷಿಲಿ ಅರ್ಧ ಲೀಟರ್ ರಕ್ತನ ದಾನ ಮಾಡ್ಬಿಡ್ತೀಯಾ? ಅದೇನ್ ಹೇಳು. ಅಕ್ಕ, ನಯನಿ ಕೈ ನೋಡಿದ ಸ್ವಾಮೀಜಿ ಅವಳು ವಿಶಾಲ್ಗೆ ರಕ್ಷಾ ಕವಚ ಅಲ್ಲ ಅಂತ ಹೇಳಿದ್ರು. ನೀನೇನು ಹೇಳ್ತಿದ್ಯಾ? ಅಕ್ಕ, ನನ್ ಮೇಲೆ ಆಣೆ ಅಕ್ಕ. ನೀನ್ ನನ್ಗೆ ವಿಡಿಯೋ ಕಾಲ್ ಮಾಡ್ತೀಯಾ ಹೇಳು? ಸಿನಿಮಾ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ. ಒಳ್ಳೆ ಸುದ್ದಿನೇ ಹೇಳ್ದೆ. ಆ ಮುದ್ಕಂಗೆ ಒಳ್ಳೇದಾಗ್ಲಿ. ವಿಶಾಲ್ ಕೂಡ ಅವಳು ಈ ಮನೇಲಿ ಇರಬಾರ್ದು ಅಂತ ಎಲ್ರ ಮುಂದೆ ಹೇಳ್ಬಿಟ್ನಕ್ಕ. ಇನ್ನವಳಿಗೆ ಬೇರೆ ದಾರಿನೇ ಇಲ್ಲ. ಸೆಂಡ್ ಆಫ್ ಪ್ರೋಸೆಸ್ ನಡೀತಾ ಇದೆ. ಲೋ ಪರ್ಶು, ಅವನು ಮನೆಯಿಂದ ಹೋಗ್ಬಾರ್ದು. ಅದೇನಕ್ಕ, ಆ ಪೀಡೆ ಹೋಗ್ಲಿ ಅಂತ ತಾನೇ ನೀನ್ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದು. ಮತ್ತ್ಯಾಕೆ ಹೀಗೆ ಹೇಳ್ತಿದ್ಯಾ? ಲೋ ಪರ್ಶು, ಈ ನಿನ್ನ ಅಕ್ಕನ ಸಾವಿನ ಬಾಗ್ಲು ತಟ್ಟೋ ಹಾಗೆ ಮಾಡಿದಾಳೆ. ಅಂಥವಳನ್ನ ಸುಮ್ಮನೆ ಊರಿಗೆ ಹೋಗೋಕ್ ಬಿಟ್ರೆ ಥ್ರಿಲ್ಲೇನೋ ಇರುತ್ತೆ. ಅವಳನ್ನ ಜೈಲಿಗೆ ಕಳಿಸಿ ಮುದ್ದೆ ಊಟ ಮಾಡಿಸಿ ನರಳಾಡೋ ಹಾಗೆ ಮಾಡಿ ಒಂದು ಹೆಜ್ಜೆನೂ ಹಿಡ್ದೇರೋ ಹಾಗೆ ಮಾಡಿ ಮುಕ್ಕಂಟಿಪುರ ಮುಟ್ಟೋ ಅಷ್ಟರಲ್ಲಿ ತಲೆ ತಿರುಗಿ ಬೀಳೋ ಹಾಗೆ ಮಾಡಿದ್ರೇನೆ ಕಣೋ ನನಗೂ ಸಮಾಧಾನ. ಅವಳು ಹೋಗ್ದೇ ಇರೋ ಹಾಗೆ ನೋಡ್ಕೊ. ನಾನು ಬಂದ ಮೇಲೆ ಸರಿಯಾಗಿ ನೋಡ್ಕೋತೀನಿ. ಐ ವಿಲ್ ಟ್ರೈ ಅಕ್ಕ. ಆದ್ರೆ ಅತ್ತೆ ವಿಶಾಲ್ ಕೇಳ್ತಾರೋ ಇಲ್ವೋ? ಅದೆಲ್ಲ ನೀನು ಹೇಳಬೇಡ. ನಾನು ಬರೋವರೆಗೂ ಅವಳು ಗೇಟ್ ಕೂಡ ದಾಟಬಾರ್ದು ಅಷ್ಟೇ. ನಾನು ನೋಡ್ಕೋತೀನಕ್ಕ, ನೀನು ಹುಷಾರು. ಈ ಮನೆಗೂ ನಿನಗೂ ಋಣ ತೀರು ಹೋಯ್ತು ಅಂತೇಳಿ ಈ ಮನೆಯಿಂದ ಹೊರಟು ಹೋಗು. ಜಗದೀಶ, ಇವಳನ್ನು ಕಳುಹಿಸಿಕೊಟ್ಟ ನಂತರ ಆಶ್ರಮದಲ್ಲಿ ಬಂದು ಭೇಟಿಯಾಗು. ಆಗ್ಲಿ ಸ್ವಾಮಿ. ಬರಿಗೈಯಲ್ಲೇ ಹೆಣ್ಮಗಳನ್ನ ಹೇಗೆ ಕಳಿಸ್ತೀರಾ? ಅದಕ್ಕೆ ಸೀರೆ ಒಡವೆ ಕೂಡ ತಗೊಂಡು ಬಂದಿದ್ದೀನಿ. ಅದನ್ನು ಕೊಡೋಣ. ಪೀಡೆ ತಲುಗ್ತಿರುವಾಗ ಖರ್ಚೆಷ್ಟಾಗುತ್ತೆ ಅಂತ ಯೋಚಿಸ್ಬಾರ್ದು. ಕೊಡಿಯತ್ಗೆ. ನೈನಿ ಅಳ್ಬೇಡ, ಎದ್ದೇಳು. ತಗೋ. ತಗೋ. ಆಸ್ತಿ ಕೈ ಬಿಟ್ಟೋಯ್ತು ಅಂತ ನೀನು ಅಳಬಾರ್ದು ಅಂತಲೇ ಈ ಒಡವೆಗಳು, ಈ ಸೀರೆ ಜೊತೆ ಕೊಡ್ತಿದ್ದೀನಿ ನಿಂಗೆ. ಊರೇ ಅಲಿತೀಯೋ ಊರಿಗೆ ಹೋಗ್ತೀಯೋ ನಿನ್ನಿಷ್ಟ. ಅದು ಯಾಕೆ ಬ್ರೋ ಹಾಗೆ ಮಾತಾಡ್ತೀಯಾ? ನಾನು ಎಲ್ಲಿ ಮನ್ಸು ಬದಲಾಯಿಸ್ಕೋತೀನೇನೋ ಅಂತ ಹುಚ್ಚು ನಂಬಿಕೆಯಲ್ಲಿ ಇರ್ತೀಯ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಹೋಗು, ಈ ಮನೆಯಿಂದ ದೂರ ಹೊರಟೋಗೆ ನೀನು. Get out! ಏಯ್, ನಿನ್ಗೇನಾಯ್ತು ಹೀಗೆಲ್ಲ ಮಾಡ್ತಿದ್ಯಾ?
ಇವತ್ತು ನಿನ್ ಕೈಯಾರೆ ಅನ್ನ ಮತ್ತೆ ಸೀರೆ ಕೊಟ್ಟಿದ್ಯಾ ಅಂದ್ರೆ ನೀನು ಲೈಫ್ ಲಾಂಗ್ ನೈನಿನ ನಿನ್ ಹೆಂಡತಿ ಅಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಂಗಲ್ವಾ? ನಮ್ ಸಂಪ್ರದಾಯದ ಪ್ರಕಾರ ಈ ಮನೆ ಸೊಸೆ ಅವಳಿಗೆ ಹೇಗ್ ಅನ್ಸುತ್ತೆ ಹಾಗಿರ್ಬೋದು ತಾನೆ? ಅಂಥದ್ದನ್ನೆಲ್ಲ ಇವಾಗ ಇಲ್ಲಿ ಫಾಲೋ ಮಾಡಬಾರ್ದು. ನಿನಗೆ ಕೊಟ್ಟಿರೋದು ನಿನಗೆ ತೃಪ್ತಿ ಆಗದೆ ಇರ್ಬೋದು, ಆದರೆ ನೀನು ದುರಾಸೆ ಪಡಬಾರ್ದು ಅಂತಲೇ ನಾನು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂತಿದ್ದೀನಿ. ಯಜಮಾನ್ರೆ, ನಾನು ಅತಿ ಆಸೆ ಪಡೋಳೆ, ಆದ್ರೆ ಸೀರೆ ಮಡ್ವೆಗೋಸ್ಕರ ಆಸೆ ಪಡಲ್ಲ. ನನ್ನ ಹಣೆಯಲ್ಲಿ 100 ವರ್ಷ ನೀವಿಟ್ಟಿರೋ ಕುಂಕುಮ ಇರ್ಲಿ ಅಂತ ನೀವು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ನಾನೇ ನಿಮ್ ಹೆಂಡತಿ ಅಂತ ನನಗೆ ಗೊತ್ತು. ನೀವು ಊರಿಗೆ ಹೊರಡು ಅಂದ್ರು ನಾನು ಎಲ್ಲಿಗೂ ಹೋಗಲ್ಲ. ಯಾಕಂದ್ರೆ ನಿಮ್ಮನ್ನ ನಾನು ಕಾಪಾಡ್ಕೋಬೇಕು. ಮನೇಲಿರಕ್ ಬಿಡಲ್ಲ, ಆದ್ರೆ ನನ್ನ ಮನೆ ಮುಂದೆನೆ ರೋಡಲ್ಲಾದ್ರೂ ಇರ್ತೀನಿ. ಡ್ಯಾಡಿ, ಇವಳಿಗೆ ಮನೆ ಮುಂದೆ ಸೀನ್ ಕ್ರಿಯೇಟ್ ಮಾಡದೇ ಇರೋದಕ್ಕೆ ಹೇಳಿ. ಗಾಯತ್ರಿ ಬಿಟ್ರೆ ಇಷ್ಟು ನಿಸ್ವಾರ್ಥವಾಗಿ ನಿನ್ ಬಗ್ಗೆ ಯಾರು ಯೋಚನೆ ಮಾಡ್ತಿರ್ಲಿಲ್ಲ ವಿಶಾಲ್. ಇವಳನ್ನ ಅಮ್ಮನಿಗೆ ಹೋಲಿಸ್ಬೇಡಿ. ಈ ಮನೆ ಮರ್ಯಾದೆ ತೆಗೆದ್ರೆ ಮತ್ತೆ ಈ ಮನೆಗೆ ಅಕ್ಕಪಕ್ಕದವ್ರ ಸಹಾಯದಿಂದ ಬರ್ಬೋದು ಅಂತ ಪ್ಲಾನ್ ಮಾಡಿದಾಳೆ. ಇನ್ನು ಇವಳು ಇಲ್ಲೇ ಇರೋದಕ್ಕೆ ಬಿಟ್ರೆ ನಮ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಇವಳು. ಇನ್ನೊಂದು ಮಾತು, ಅಕ್ಕ ಡಿಸ್ಚಾರ್ಜ್ ಆಗಿ ಬರೋವರೆಗೂ ಈ ನಯನಿನ ಎಲ್ಲಿಗೂ ಕಳಿಸ್ಬೇಡಿ. ಅಕ್ಕ ಬರಬೇಕು, ಆಗ ಈ ನಯನಿ ಮನೆಯಿಂದ ಆಚೆ ಹೋಗ್ಬೇಕು. ವಿಶಾಲ್, ಅಕ್ಕನ ಆಸೆನ ಈಡೇರಿಸ್ಬೇಕಲ್ವಾ? ಅಮ್ಮ ಇನ್ನೇನು ಬರ್ತಾರೆ, ಬಂದ್ಮೇಲೆ ನಿನ್ನ ಮುಖನೂ ನನಗೆ ತೋರಿಸ್ಬಾರ್ದು. ಅಮ್ಮವ್ರು ಬರೋವರೆಗೂ ನನ್ನ ಇರಕ್ ಬಿಡ್ತೀರಾ ಅಲ್ವಾ? ದಯವಿಟ್ಟು ಅವ್ರು ಬರೋವರೆಗೂ ಇರ್ತೀನಿ. ವಿಶಾಲಕ್ಷಮ್ಮ ತಾಯಿ, ಈ ಮನೆ ಸೊಸೆಯಾಗಿ ಎಲ್ರಿಗೂ ಊಟ ಬಡಿಸ್ತಾ ಅನ್ನಪೂರ್ಣೇಶ್ವರಿಯಾಗಿರ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ನನಗೆ ಅನ್ನ ಕೊಟ್ಟು ಈ ಮನೇಲಿ ಕೊನೆ ತುತ್ತು ಅನ್ಕೋ ಅಂತ ಹೇಳಿ ಕಳ್ಸಿದ್ರು. ತಮ್ಮ ಹೆಂಡತಿ ಅಂತನೂ ಹೇಳ್ಕೊಳಕ್ಕಾಗ್ದಿರೋ ಯಜಮಾನ್ರು ಉಟ್ಕೊಳಕ್ಕೆ ಅಂತ ಸೀರೆನೂ ಕೊಟ್ಟಿದಾರಮ್ಮ. ನಿನ್ ದಯೆಯಿಂದ ಲಕ್ಷ್ಮಿ ಸೌಭಾಗ್ಯವತಿಯಾಗಿ ಈ ಮನೇಲಿರ್ಬೇಕು ಅನ್ಕೊಂಡ್ರೆ ಅವ್ರ ಕಣ್ಣಿಗೆ ಅಪರಾಧಿ ತರ ಕಾಣಿಸ್ತಿದ್ದೀನಿ ಅಂತ ಹೊರಗೆ ಹೋಗು ಅಂದ್ಬಿಟ್ರು. ಮನೆ ಬಿಟ್ಟು ಬರುವಾಗ ಅಮ್ಮ ಖುಷಿಯಿಂದ ನಂಗೆ ಹೊಸ ಸೀರೆ ಕೊಟ್ಟಿದ್ರು.
ಗಂಡನ ಮನೆಯಿಂದ ನಾನು ಹೊಸ ಸೀರೆ ಉಟ್ಕೊಂಡು ಬಂದಿದ್ದೀನಮ್ಮ ಅಂದ್ರೆ ಅಮ್ಮ ಸಂಭ್ರಮ ಪಡ್ತಾಳೆ. ಈಗ ಮತ್ತೆ ಗಂಡನ ಮನೆಗೆ ಹೋಗೋ ಪರಿಸ್ಥಿತಿ ಬರಲ್ಲ ಅಮ್ಮ ಅಂದ್ರೆ ಅವಳಿಗೆ ಏನ್ ಅನ್ಸ್ಬೇಡ ಅಮ್ಮ. ನೀನಿಲ್ಲಿ ಚೆನ್ನಾಗಿದ್ಯಾ ಅಂತ ಚಾಮಲಕ್ಕಾಗೆ ಸುಳ್ಳು ಹೇಳೋ ತಾತ ಕೂಡ ತಲೆ ತಗ್ಸಿ ಅಳ್ತಿರ್ತಾರೆ ನೈನಿ. ಈ ಮದ್ವೆ ಮಾಡ್ಕೊಂಡ್ರೆ ಮಹಾರಾಣಿ ತರ ಇರ್ಬೋದು ಅಂತ ಕನ್ಸ್ ಕಂಡಿದ್ದ ತಾತ ಈಗ ಈ ಜನದಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರ ಶಿವ. ದೊಡ್ಡೋರು ಅನ್ಸ್ಕೊಂಡ್ರು ಇವ್ರೆ ನಿನಗೆ ಈ ತರ ಅನ್ಯಾಯ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೈನಿ. ಅದೇ ತಾನೇ ನನ್ನ ದುರಾದೃಷ್ಟ. ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗೋದಿದ್ರೆ ನನ್ಗದ್ ಮೊದಲೇ ಕಾಣಿಸುತ್ತೆ. ಆದ್ರೆ ನನ್ನ ಕತ್ತಲ್ಲಿರೋ ತಾಳಿ ನನ್ನ ಕತ್ತನ್ನೇ ಬಿಗಿಯುತ್ತೆ ಅಂತ ನನಗೆ ಉಸಿರಾಡುವಾಗ್ಲೇ ಗೊತ್ತಾಗಿದ್ದು. ಚಿಂತೆ ಮಾಡ್ತಾ ಇಲ್ಲೇ ಕುತ್ಕೊಳ್ಳೋದ್ರಲ್ಲಿ ಏನೂ ಉಪಯೋಗ ಇಲ್ಲ ನೈನಿ. ಮ್ಯಾನೇಜರ್ ಕಾರಲ್ಲಿ ಬರುವಾಗ ನಮ್ಮೂರಿನ ರಸ್ತೆನ ನೆಂಪಲ್ಲಿ ಇಟ್ಕೊಂಡಿದ್ದೀನಿ. ಹೋಗೋಣ ಬಾ. ಅನ್ಕೋತೀನಿ, ಆದ್ರೆ ಯಜಮಾನ್ರನ್ನ ಬಿಟ್ಟು ಹೋಗಕ್ಕಾಗತ್ತಾ ಶಿವ? ಏ ಮೆಂಟಲ್, ನಿಂಗೆ ಸುಮ್ಮನೆ ಅನ್ನಲ್ಲ. ಸಾಯಿ ಹೋಗು ಅಂದ್ರೆ ಬಾವಿಯಲ್ಲಿ ನೀರಿಲ್ಲ ಅಂತ ಹೇಳಿದ್ರಂತೆ. ಅದು ನಿನ್ನಂತವರೇ ಇರ್ಬೇಕು. 2 ತುತ್ತು ತಿಂದು ಇಲ್ಲಿಂದ ಹೊರಟೋಗು ಅಂತ ಹೇಳ್ ಕಳ್ಸಿದ್ದಾರೆ. ಇನ್ನು ಯಜಮಾನ್ರು ದೊಡ್ಡ ಯಜಮಾನ್ರು ಅನ್ಕೊಂಡ್ರೆ ನಿನ್ ಕೈ ನನ್ ರೆಕ್ಕೆ ಎರಡನ್ನೂ ಮುರಿದು ಆಚೆ ಕಳಿಸ್ತಾರೆ ನಮ್ನ. ನಾನು ಹಾಗಲ್ಲ ಶಿವ. ಯಜಮಾನ್ರಿಗೆ ಏನಾದ್ರೂ ಅಪಾಯ ಬಂದ್ರೆ ಮೊದಲು ನೀನ್ ತಿಂತ್ಯೋ ತಿನ್ನಲ್ವೋ? ಇಲ್ಲ ಅಂದ್ರೆ ಪಕ್ಕಕ್ಕಿಡು, ಹೊತ್ತಾಗತ್ತೆ. ನಾವು ಊರಿಗೆ ಹೋಗೋಣ. ನನ್ ಗಂಡ ಕೋಪ ಮಾಡ್ಕೊಂಡ್ರು ಸರಿ, ನನ್ಗೆ ಊಟ ಕೊಟ್ಟಿದ ಶಿವ. ತಿಂದೆ ಹೇಗಿರ್ತೀನಿ? ತಿನ್ನು ಮತ್ತೆ. ತಿಂತೀಯ ಶಿವ? ಬೇಕಾಗಿಲ್ಲ, ಒಂದ್ ಕಾಳು ತಿನ್ನಲ್ಲ. ನಿಂಗೆ ಬೈದ್ರೆ ನಂಗೆ ಕೋಪ ಬರುತ್ತೆ. ಇವತ್ತು ಉಪವಾಸ. ಇಷ್ಟ ಇಲ್ದೇ ಇದ್ರು ಹಣೆ ಕುಂಕುಮ ಇಟ್ಟಿರೋ ಗಂಡನೇ ನನಗ್ ಕೊಟ್ಟಿರೋ ಅನ್ನ ತುತ್ತಮ್ಮ. ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ ಅಂತ ತೃಪ್ತಿಯಾಗಿ ತಿಂತೀನಮ್ಮ. ಅಮ್ಮ ನಯನಿ, ಯಾರು ಬರೋದ್ ಬೇಕಾಗಿಲ್ಲ ಯಜಮಾನ್ರೆ. ನೈನಿ ಊಟ ಆದ್ಮೇಲೆ ನಾವ್ ಹೋಗ್ತೀವಿ. ಹೊರಟೋಗ್ಬಿಡಿ, ಇಲ್ಲಿ ಇರಬೇಡಿ ಅಮ್ಮ. ಈ ಮನೇಲಿ ಮನುಷ್ಯರಿದ್ದಾರೆ ಅಂತ ಇಷ್ಟು ದಿನ ಕಷ್ಟಪಟ್ಟೆ. ದೇವ್ರು ಸ್ವಾಮೀಜಿಗಳು ಇದ್ದಾರೆ ಯಜಮಾನ್ರೆ, ಅವ್ರಿಗೆ ದೊಡ್ಡ ನಮಸ್ಕಾರ. ನೈನಿ ಆಯ್ತಾ? ಈ ಮನೆ ಬಿಟ್ಟು ಹೋಗು ಅಂತ ಮೊದ್ಲಿಂದನೂ ಹೇಳ್ತಿದ್ದೀರಾ, ಆದ್ರೆ ನಾನು ಹೋಗಲ್ಲ ದೊಡ್ಡ ಯಜಮಾನ್ರೆ. ಒಂದ್ ತುತ್ತು ತಿನ್ಮೇಲೆ ಮತ್ತೆ ಈ ಮನೇಲಿ ಊಟ ಮಾಡ್ತೀನಿ ಅಂತ ಅನ್ಕೋಬೇಡ. ನಾನು ಹೊರಟೋದ್ರೆ ಯಜಮಾನ್ರನ್ನ ಕಾಪಾಡ್ಕೊಳ್ಳೋದು ಕಷ್ಟ ಅಲ್ವಾ ದೊಡ್ಡ ಯಜಮಾನ್ರೆ? ನನ್ನ ಮಗನ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲಮ್ಮ. ಏನಾದರೂ ಆದರೆ ಆಗ ನಾನು ಬದುಕಿದ್ರೆ
ಅವನ ಅಂತ್ಯ ಸಂಸ್ಕಾರ ನಾನು ಹೇಗೆ ಮಾಡಬೇಕು ಅಂತ. ದೊಡ್ಡ ಯಜಮಾನ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನ್ನ ವಿಧವೆ ಮಾಡಬೇಡಿ. ಸುಮಂಗಲಿಯಾಗಿ ನಾನೇ ಮೊದಲು ಹೋಗ್ಬೇಕು. ಹೆತ್ತ ತಂದೆ ಆಗಿರೋ ನಿಮ್ಮಂಥ ಬಾಯಲ್ಲಿ ಇಂಥ ಮಾತೆಲ್ಲ ಬರಬಾರ್ದು. ಈ ಮನೆ ಮುಂದೆ ಇರೋ ರೋಡಲ್ಲಾದ್ರೂ ಇದ್ಕೊಂಡು ಯಜಮಾನ್ರನ್ನ ಕಾಪಾಡ್ಕೋತೀನಿ. ಬೇಡ ಅನ್ಬೇಡಿ ದೊಡ್ಡ ಯಜಮಾನ್ರೆ, ಬೇಡ ಅನ್ಬೇಡಿ. ನಯನಿ, ಈ ಉಂಗ್ರ ಎಲ್ಲಿ ಸಿಕ್ತು? ಲಕ್ಷ್ಮೀಪುರದಲ್ಲಿ ನನಗೆ ಸಿಕ್ತು. ಅವ್ರದೇ ಅಂತ ಹೇಳಿದ್ರು. ಗಾಯತ್ರಿ ಅಮ್ಮವರು ಇದನ್ನ ತಗೊಳ್ಳಿಲ್ಲ. ಏನಮ್ಮ ಇದೆಲ್ಲ? ನನಗೇನು ಅರ್ಥನೇ ಆಗ್ತಿಲ್ಲ. ಈ ಮದುವೆ ಉಂಗ್ರನ ನನ್ನ ಸೊಸೆಗೆ ಹಾಕಬೇಕು ಅಂತ ಗಾಯತ್ರಿ ನನ್ನ ಹತ್ರ ಹೇಳಿದ್ಲು. ಈ ಮದುವೆ ಉಂಗ್ರ ನಿಮ್ದೇ ಅಲ್ವಾ? ಹಾಗ್ಯಾಕೆ ನೋಡ್ತಿದ್ದೀರಾ ದಿವಮ್ನವ್ರೆ? ನಿಮ್ದೇನಾ? ನಂದೆ. ತಗೊಳ್ಳಿ. ನಿನ್ನ ಹತ್ರನೇ ಇರಲಿ ನೈನಿ. ಬಂಗಾರ ಬೆಲೆ ಬಾಳೋದು ನನಗೆ ಯಾಕಮ್ಮ? ಬೆಲೆ ಅಲ್ಲ, ಯೋಗ್ಯತೆ ಇರಬೇಕು. ನಿನಗಿದೆ, ಇಟ್ಕೋ. ನನ್ನ ಮಗನ್ನ ಕಾಪಾಡಬೇಕಾದ ಜವಾಬ್ದಾರಿನೂ ನಿಂದೆ. ಕಾಪಾಡ್ತೀಯ ಅಂತ ಕೂಡ ನನಗೆ ಗೊತ್ತು. ಅವಳು ಕಣ್ಣು ಮುಚ್ಚಿದ್ದಿನ ಈ ಉಂಗ್ರ ಕಳೆದು ಹೋಗ್ಬಿಟ್ಟಿತ್ತು. ಮತ್ತೆ ನಿನಗೆ ಸಿಕ್ಕಿದೆ. ಇದು ನಿನ್ನ ಕೈಯಲ್ಲಿದೆ ಅಂದ್ರೆ ಎಲ್ಲ ಆ ವಿಶಾಲಕ್ಷಮ್ಮನ ಲೀಲೆ ಅನ್ಕೋಬೇಕಾ? ಮೂರ್ಖರು ಕೇಳಲ್ಲ ಶಿವ. ನನ್ನನ್ನು ಹಾಗೆ ಅನ್ಕೊಳ್ಳಿ ದೊಡ್ಡ ಯಜಮಾನ್ರೆ. ಯಜಮಾನ್ರಿಗೋಸ್ಕರ ಮರದ ಕೆಳಗಾದ್ರೂ ಇರ್ತೀನಿ. ಬೇಡ ನೀನ್ ಮಾತು ಕೇಳು. ನೀನ್ ಅಡ್ಡ ಬಂದ್ರೆ ನನ್ ಮೇಲೆ ಆಣೆ ಶಿವ. ಗಿಳಿನೇ ನಿನ್ನ ಮಾತಿಗೆ ಮೌನ ವಹಿಸಿದೆ ಅಂದ್ರೆ ಇನ್ನು ವಯಸ್ಸಾಗಿರೋ ನಾನು ಏನ್ ಹೇಳೋಕ್ಕಾಗತ್ತಮ್ಮ? ಅಜ್ಜಿ, ಕುಡಿಯಕ್ಕೆ ನೀರು ತಗೊಳ್ಳಿ. ಒಂದು ನಿಮಿಷ ಅಜ್ಜಿ, ನಾನು ಮೊದಲು ಕುಡಿತೀನಿ, ಆಮೇಲೆ ನೀವು ಕುಡೀರಿ. ಏನೇ ಅದು? ನೀ ಕುಡಿದಿದ್ದ ನೀರು ನಾನು ಕುಡಿಬೇಕಾ? ಅಯ್ಯೋ ಅಜ್ಜಿ, ಅಪಾರ್ಥ ಮಾಡ್ಕೋಬೇಡಿ. ಇದ್ರಲ್ಲಿ ಯಾರಾದ್ರೂ ಏನಾದ್ರೂ ಬೆರೆಸ್ಬಿಟ್ಟಿದ್ರೆ ಆಗ ಮೊದಲು ಕುಡಿದು ನೀ ಸತ್ತೋಗ್ತೀಯಾ ಅಲ್ವಾ? ನೈನಿ ಕೂಡ ಹೀಗೆ ವಿಶಾಲ್ ಯಜಮಾನ್ರು ಏನೇ ಕುಡಿಬೇಕಾದ್ರೂ ಏನೇ ತಿನ್ಬೇಕಾದ್ರೂ ನಂಗೆ ಮೊದಲೇ ಹೇಳಿ ಅಕ್ಕ ಅಂತ ನಾನು ತಿಂದು ಕುಡಿದು ನೋಡ್ತೀನಿ. ಸತ್ರು ನಾನ್ ಸಾಯ್ತೀನಿ ಅಂತ ಯಜಮಾನ್ರಿಗೆ ಮಾತ್ರ ಒಂಚೂರು ಕೂಡ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ಲು, ಗೊತ್ತಾ? ತಿಳ್ಕೊಂಡೇ ತಿಳ್ಕೊತೀನಿ ಅನ್ನೋ ಮನ್ಸಿರ್ಬೇಕು ಹಾಸಿನಿ. ನಿಮ್ಮ ಮಗನಿಗೋಸ್ಕರ ತನ್ನ ಪ್ರಾಣನೇ ಪಣ ಇಡ್ತೀನಿ ಅಂತ ಹೇಳಿದ್ಲು ಅಜ್ಜಿ. ಏನೇ ನೀನು ಹೇಳ್ತಾ ಇರೋದು? ಹೌದು ಅಜ್ಜಿ, ಈ ಮನೆಗೆ ಬಂದಾಗಿಂದ ಯಜಮಾನ್ರಿಗೆ ಪ್ರಾಣಕಂಟಕ ಅಪಾಯ ಎದುರಾಗುತ್ತೆ ಅಂತ ಹೇಳ್ತಿದ್ಲು.
ವಿಶಾಲ್ ಏನ್ ತಗೊಂಡ್ರು ಸರಿ, ನಯನಿ ಮೊದಲು ತನಗ್ ಕೊಡಕ್ಕೆ ಹೇಳಿದಾಳೆ. ಇಂಥವ್ರು ಎಲ್ಲಿ ಸಿಗ್ತಾರೆ ಅತ್ತೆ? ಅಂದ್ರೆ ಅವಳ ಪ್ರಾಣ ಹೋಗ್ಬೇಕು ಅನ್ಕೊಂಡಿದ್ಲೇ ಹೊರತು ಬ್ರೋ ಪ್ರಾಣ ತೆಗಿಬೇಕು ಅಂತಲ್ಲ. ಮಾಮ್ ವಿಷ ಕುಡಿಬೇಕು ಅಂತ ನೈನಿನ್ನು ಅನ್ಕೊಂಡಿರ್ಲಿಲ್ಲ. ಮತ್ತೆ ಅದರಲ್ಲಿ ವಿಷ? ಒಂದ್ ವೇಳೆ ವಿಷ ಬೆರೆಸಿದ್ರೆ ಬ್ರೋನ ಕಾಪಾಡಕ್ಕೆ ಯಾಕೆ ರಿಸ್ಕ್ ತಗೋತಾ ಇದ್ಲು ಅಜ್ಜಿ? ನನ್ನೂ ಕೂಡ ಕಾಪಾಡಿದ್ಲು ಅಂತ ಹೇಳಿದ್ನಲ್ವಾ? ನೀವೇ ಅವಸರಪಟ್ಟು ನನ್ಗಿಂತ ಅಮಾಯಕಳನ್ನ ಅನುಮಾನ ಪಟ್ಟು ಅವಮಾನ ಮಾಡಿದ್ರಿ. ನಿಮ್ ದೊಡ್ಡಸ್ತಿಗೆನ ಪಕ್ಕಕ್ಕಿಟ್ಟು ಒಂದ್ಸಲ ಯೋಚನೆ ಮಾಡಿ. ನಿಜವಾಗ್ಲೂ ನೈನಿ ವಿಚಾರದಲ್ಲಿ ನಾನು ಅವಸರ ಮಾಡಿದ್ನಾ? ವಿಶಾಲ್ನ ಬರೀ ಗಂಡನ್ ಥರ ಅಲ್ದೆ ಮಗು ಥರ ನೋಡ್ಕೋತಿರೋ ಹುಡುಗಿ ನಾಳೆ ಈ ಮನೇಲಿ ಇರಲ್ಲ ಅತ್ತೆ. ನೈನಿ ಹೊರಟೋಗ್ದಾಳೆ. ನೀವು ವಿಶಾಲ್ಗೆ 2ನೇ ಮದ್ವೆ ಅಲ್ಲ 100 ಮದ್ವೆ ಮಾಡಿದ್ರು ನೈನಿ ತರ ಹುಡುಗಿ ಮಾತ್ರ ನಿಮಗ್ ಸಿಗಲ್ಲ. ಅಜ್ಜಿ, ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೋದ್ರೂ ಅವಳು ಬಿಟ್ಟು ಹೋಗಲ್ಲ. ಇವತ್ತೆಲ್ರೂ ಕಾಪಾಡಿದ್ರು ಕೂಡ ಕೆಟ್ಟೋಳು ಅಂತ ಬೈಸ್ಕೊಂಡು ಹೋಗ್ತಾ ಇದ್ದಾಳೆ. ಈ ಪಾಪ ನಮ್ಮನ್ ಸುಮ್ಮನೆ ಬಿಡಲ್ಲ. ಬಾಯಿ ತಪ್ಪಿ ಹೇಳ್ದೆ ಅನ್ಕೋಬೇಡಿ, ನಿಜವಾಗ್ಲೂ ಈ ಮಾತನ್ನ ಹೇಳ್ತಿದ್ದೀನಿ. ನೈನಿ ಹೊರಟೋದ್ರೆ ಈ ಮನೆ ಕಾಪಾಡೋ ದೇವತೆನೇ ಹೊರಟೋದಂಗೆ. ನೀವ್ ವಿಶಾಲ್ ಹತ್ರ ಮಾತಾಡಿದ್ರೆ ನಯನಿ ಮೇಲೆ ಅವನು ಕರುಣೆ ಬರಬಹುದು ಅತ್ತೆ. ಇನ್ನೂ ದ್ವೇಷ ಇದ್ರೆ ಕಾಶಿಗೆ ಹೋದ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮ್ ಜೊತೆನೆ ಗಂಗೆಯಲ್ಲಿ ಮುಳುಗ್ ಹೋಗಿದೆ ಅನ್ಕೋತೀನಿ. ಯೋಚನೆ ಮಾಡು ಅಜ್ಜಿ.
ಹಾಡು ಗಾಯತ್ರಿ ಹಾಡಿರೋ ಹಾಡು. ಅಕ್ಕ ಹಾಡಿರೋ ಹಾಡು. ನಯನಿ ಹಾಡ್ತಾ ಇದ್ದಾಳೆ. ಈ ಮನೆ ಮಹಾಲಕ್ಷ್ಮಿ ಆಗಿ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಇರ್ಬೇಕಾದವಳು ಈಗ ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾಳೆ. ದೇವತೆ ಹೊರಟೋಗ್ತಿದ್ದಾಳೆ ಅಹಲ್ಯ. ನನ್ ದೊಡ್ಡ ಸೊಸೆ ಪೂಜೆ ಮಾಡುವಾಗ ಹಾಡ್ತಿದ್ದ ಹಾಡು. ಅಮಾಯಕ ಹುಡುಗಿ, ಎಲ್ಲೋ ಮುಕ್ಕಂಟಿಪುರದಲ್ಲಿ ಹುಟ್ಟಿ ಬೆಳೆದ ನಯನಿ ಹಾಡೋಕ್ ಹೇಗ್ ಸಾಧ್ಯ? ಅಮ್ಮ, ಒಡೆದು ಹೋದ ಸಂಬಂಧನ ಹೇಗ್ ಒಂದ್ ಮಾಡೋದು ಅಂತ ಹೇಳ್ತೀಯಾ?